ಟೆಂಪಲ್ ಟೆಂಪಲ್. ಬಾಲಿಯಲ್ಲಿ ಯಾವ ಪ್ಲೇಸ್ಗೆ ಹೋದ್ರೂ ಟಿಕೆಟ್ ತೊಗೊಳ್ಲೇಬೇಕು. ಟಿಕೆಟ್ ಇಲ್ದಂಗೆ ಯಾವ ಪ್ಲೇಸ್ಗೂ ಎಂಟ್ರಿ ಇರಲ್ಲ ಇಲ್ಲಿ. ತರ್ಸೋ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ. ಮೀ ಎಕ್ಸ್ಕ್ಯೂಸ್ ಮೀ. ಯಾರೋ ಎಲ್ಲ ಟೂರಿಸ್ಟ್ ಬಂದಿದ್ದಾರೆ. ಎಷ್ಟೊಂದು ಜನ, 1.5 ಲಕ್ಷ ಎಂಟ್ರಿ. ಬಾಳೆಹಣ್ಣೆಲ್ಲ ಇರ್ತಿದ್ದಾರೆ. ನಮ್ಮ ಕಡೆ ದೇವಸ್ಥಾನ ಥರ ಆಫರಿಂಗ್ಸ್ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಆಫರಿಂಗ್ ಮಾಡೋಕ್ಕೆ ತಗೋತಿದ್ದಾರೆ. ಮಂಗುಸ್ತೀನ್. ಇದು ಏನೋ ಅವ್ರು ಆಫರಿಂಗ್ಸ್ ಮಾಡಿದ್ದಾರೆ ದೇವರಿಗೆ. ಯಾ ಬಾಲಿಯಲ್ಲಿ ನೀವು ಯಾವುದೇ ಟೆಂಪಲ್ಗೆ ಹೋಗ್ತೀನಿ ಅಂದರೂ ಹೋಗೋದಕ್ಕಿಂತ ಮುನ್ನ ಈ ಸಾರಂಗನ್ನ ಧರಿಸಿ ಹೋಗ್ಬೇಕಾಗುತ್ತೆ. ಸೊ ಹಿಂಗಿಂದ ಎಂಟ್ರಿ ಆಗಿ ಬಂದಿದ ತಕ್ಷಣ ಇಲ್ಲಿ ಸಾರೋಂಗ್ ಕಟ್ತಿದ್ದಾರೆ ಅವ್ರ ಭಾಷೆಯಲ್ಲಿ. ನಮ್ಮ ಭಾಷೆಯಲ್ಲಿ ಪಂಚೆ ಬೇಸಿಕಲಿ ಈ ಥರ ಕಟ್ಟಿದ್ದಾರೆ. ಸೊ ಯಾ ದಿಸ್ ಇಸ್ ಇಟ್. ನಾವು ಇಲ್ಲಿ ಚಪ್ಪಲಿ ಎಲ್ಲ ಬಿಟ್ಟು, ನಮ್ಮ ಕಡೆ ದೇವಸ್ಥಾನದಲ್ಲೆಲ್ಲ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗೆ ಬರ್ತೀವಲ್ಲ. ಸೊ ಇಲ್ಲಿ ಆ ಥರ ಏನಿಲ್ಲ, ಚಪ್ಪಲಿ ಹಾಕ್ಕೊಂಡೇ ಹೋಗ್ಬೋದು ಒಳಗೆ. ಸೊ ಯಾ ಕಮ್ ಆನ್ ಲೆಟ್ಸ್ ಗೋ. ಕಾಣಿಸ್ತಾ ಇದೆಯೇನೋ? ಏನೋ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಓ ಇಲ್ಲೇ ಅದು ಸ್ನಾನ ಮಾಡೋದು. ಸ್ನಾನ ಮಾಡ್ತಾ ಇದ್ದಾರೆ ನೀರಲ್ಲಿ. ನಮ್ಮ ಕಡೆ ತಣ್ಣೀರು ಸ್ನಾನ ಮಾಡ್ದಂಗೆ. ಓ ಯಪ್ಪ, ಎಷ್ಟೊಂದು ಫಿಶ್ ಇದೆ ಇಲ್ಲಿ. ನೀರು ತಪ್ಪೆ ಅಂತಾರೆ. ಇದೊಳ್ಳೆ ವಾಲ್ಪೇಪರ್ ಥರ ಕಾಣಿಸ್ತಾ ಇದೆ ನೋಡು. ಅಲ್ವಾ? ಹೋಲಿ ವಾಟರ್ ಅಲ್ವಾ? ಹೋಲಿ ವಾಟರ್. ಇಲ್ಲಿ ತೀರ್ ಟೆಂಪಲಲ್ಲಿ ಇಬ್ಬರು ಹುಡುಗಿರು, ಚಿಕ್ಕ ಹುಡುಗಿರು ಪೂಜೆ ಮಾಡ್ತಾಯಿದ್ರು. ನಾನು ಸುಮ್ಮನೆ ನೋಡ್ತಾ ಇದ್ದೆ ಏನೋ ಮಾಡ್ತಾ ಇದ್ದಾರಲ್ಲ ಅಂತ, ಹೆಂಗೆ ಮಾಡ್ತಾರೆ ಅಂತ. ನನ್ನ ಕರೆದ್ಬಿಟ್ಟು ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಈ ಫ್ಲವರ್ ಕೊಟ್ಟರು. ಸೋ ಕೈಂಡ್ ಆಫ್ ದೆಮ್. ಖುಷಿ ಆಯಿತು ನನಗೆ. ಚೆನ್ನಾಗಿ ಕಾಣ್ತಾ ಇದೆ.
ಬಾಲಿಯಲ್ಲಿ ಕಂಪೇರ್ ಮಾಡಿದ್ರೆ ತೀರ್ ಟೆಂಪಲ್ ಮಾರ್ಕೆಟಲ್ಲಿ ಸಿಗೋ ಪ್ರೈಸ್ ಇನ್ನೆಲ್ಲೂ ಸಿಗ್ತಿರಲ್ಲ. ಇಲ್ಲಿ ಸಖತ್ ಚೀಪಾಗಿ ಸಿಗ್ತಿತ್ತು. ಹಾಗೆ ಇಂಡಿಯನ್ ಪ್ರೈಸ್ನ ಅಕ್ಸೆಪ್ಟ್ ಮಾಡ್ತಿದ್ರು. ಇವನ್ 100 ರುಪೀಸ್ ನೋಟು 200 ರುಪೀಸ್ ನೋಟ್ ಅಂತ ಅವರೇ ಹೇಳಿ ಇಂಡಿಯನ್ ರುಪೀಸ್ನ ಅಕ್ಸೆಪ್ಟ್ ಮಾಡ್ತಿದ್ರು. ಹ್ಯಾಂಡ್ ಮೇಡ್ ಐಟಮ್ ಅಂತೂ ಕಂಪ್ಲೀಟ್ ಚೀಪಾಗಿ ಸಿಗ್ತಿತ್ತು ಇಲ್ಲಿ. ಅವು ಯಾವುದೇ ಶಾಪಿಂಗ್ ಮಾಡೋ ಮೂಡಲ್ಲಿ ಇರ್ತಿದ್ದರಿಂದ ಏನೂ ತೊಗೊಳ್ಲಿಲ್ಲ, ಹಾಗೇ ಹೋದ್ವಿ. ಆದರೆ ಇವಾಗ ರಿಗ್ರೆಟ್ ಅನಿಸ್ತಿದೆಯಾ ಅಲ್ಲಿರೋ ಪೈಂಟಿಂಗ್ಸ್ನ ತೊಗೋಬೇಕಿತ್ತು ಅಂತ. ಥ್ಯಾಂಕ್ ಯು. ತೀರ್ ಟೆಂಪಲ್ ಮುಗಿದ್ಮೇಲೆ ನಮ್ಗೆ ಇನ್ನೂ ಬೇಜಾನ್ ಟೈಮ್ ಇತ್ತು. ಸೊ ಹಾಗಾಗಿ ನಾವು ಇಲ್ಲೇ ನಿಯರ್ ಇರೋ ಒಂದು ಫಾಲ್ಸ್ನ ನೋಡೋಣ ಅಂತ ಅಲ್ಲಿಂದ ಹೋದ್ವಿ. ಬಾಲಿಲಿ ಸ್ಕೂಟರ್ ರೈಡ್ ಮಾಡೋದೇ ಒಂದು ದೊಡ್ಡ ಅಡ್ವೆಂಚರ್ ಆಗಿತ್ತು. ಆದರೂ ಸ್ಕೂಟರ್ ರೈಡ್ ಮಾಡೋ ಮಜನೇ ಬೇರೆ. ಏಕೆಂದರೆ ಇಲ್ಲಿ ಸಿಗ್ನಲ್ ಇರ್ತಿರಲಿಲ್ಲ, ಟ್ರಾಫಿಕ್ ಇರ್ತಿರಲಿಲ್ಲ, ಮತ್ತು ಹಂಪ್ಸ್ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿ ನೇಚರ್ ನೋಡಿಕೊಂಡು ರೈಡ್ ಮಾಡೋ ಮಜನೇ ಬೇರೆ ಇತ್ತು. ಈ ಥರ ರೋಡಲ್ಲಿ ಗಾಡಿ ಓಡಿಸೋದೇ ಹೆಚ್ಚು. ನಾನು ಇದರಲ್ಲಿ ಚೆನ್ನಾಗಿ ಬಂದಿದೆ. ಹುಲು ಪೆತಾನು ವಾಟರ್ಫಾಲ್ ಹತ್ರ ಬಂದಿದ್ದೀವಿ. 100 ಮೀಟರ್ ಕೆಳಗೆ ಇಳ್ಕೊಂಡು ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಚೆಕ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು ಎಷ್ಟು ಎಂಟ್ರಿ ಟಿಕೆಟ್ ಅಂತ ಇಬ್ಬರಿಗೆ. ಎಂಟ್ರಿ ಈಸ್ 60,000 rupees for 2 people. So costly. Thank you. 90 steps down. So it looks like this. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತೋರಿಸ್ತೀನಿ ಫಾಲ್ಸ್. ಸೊ ಈ ಥರ ಕಾಣಿಸ್ತಾ ಇದೆ. ಲೆಟ್ಸ್ ಗೋ. ಈ ಥರ ಇದೆ. Oh my god. Oh my god. So good. ಕ್ಯಾಮ್ರಾ ಆ್ಯಕ್ಚುಲಿ ಜಸ್ಟಿಸ್ ಮಾಡಲ್ಲ ಇಲ್ಲಿ ತೋರ್ಸೋಕ್ಕೆ. ಈ ಥರ ಅಲ್ಲಿ ಒಳಗಿಂದ ನೀರು ಹರಿತಾ ಇದೆ. ಅಲ್ಲಿಂದ ನೀವು ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಸೋ ಗುಡ್. ಇಲ್ಲೆಲ್ಲ ಫಿಶ್ ಓಡಾಡ್ತಿದೆ. ಈ ಥರ ಇದೆ ವ್ಯೂ ಇಲ್ಲಿ. ಕ್ಯೂಟೀಸ್. ಇಲ್ಲೊಂದು ಕ್ಯೂಟಿ ಇದೆ. It's time for the falls. Oh, I guess we were not ready for this. So good. Why Bali is so beautiful. I'll show you. Oh my god. Look at the beauty. ಒಂಥರ ಹಾಲು ಹರಿದು ಬರ್ತಿರೋ ಥರ ಅನಿಸ್ತಾ ಇದೆ. ಸಿ ಇಲ್ಲಿಂದ ಸೊ ಗುಡ್. ನನ್ನ ಹಸ್ಬೆಂಡ್ ಬಿಟ್ಟು ಹೋಗ್ತಾ ಇದ್ದಾರೆ. ನೇಚರ್ ಇಸ್ ಸೋ ಬ್ಯೂಟಿಫುಲ್. ಸಿ ಹಿಂಗೆ ಕಾಣಿಸ್ತಾ ಇದೆ. ರೌಂಡ್ ತೋರಿಸೋಣ.
So good, mind blowing. You guys are not ready for it. Let's. Yay! So good. ಈ ಥರ ಸ್ಟೆಪ್ಸ್ ಜಾಗ್ರತೆ, ಹುಷಾರು. ಹೋಗ್ತಾ ಇದ್ದೀವಿ. ಓಕೆ, ಅಲ್ಲೋಗಿ ಕೂಡ ನಿಂತ್ಕೊಂಡು ನೋಡ್ಬೋದು. ಇಲ್ಲಿ ಕೇವ್ ಅಂತ ಹಾಕಿದ್ದಾರೆ. ವಾಟ್ ಈಸ್ ದೇರ್? So there's another cave and another waterfall. ವಾಟರ್ಫಾಲ್ಸ್. ಓಕೆ, ಇಟ್ It's ಇಸ್ nice to visit ಓಕೆ. both of them. ಥ್ಯಾಂಕ್ ಯು. ಜಾರ್ತಿದೆ ಮಣ್ಣು. ಹಾಂ, ಇಲ್ಲ ಇದೆ ನೋಡಿ, ಇರುತ್ತೆ ಮೆಲ್ಲಿಗೆ. ಹುಟ್ಟಿ ಈ ಕಡೆ ಅಲ್ವಂತೆ. ಆ ಸೈಡ್ ಅಂತೆ, ದಾರಿ ತಪ್ಪು ಹೊರಟೋಗಿದ್ದವಾಗ. ನೀನೇ ತಾನೇ ತೋರಿಸಿದ್ದು. ಆರೋ ಮಾರ್ಕ್ ಆ ಕಡೆ ಐತೆ ಅಂತೆ. ಹುಡುಗಿ ಇಲ್ಲೆಲ್ಲೋ ಕರ್ಕೊಂಬರ್ತಿದ್ದೆ ನಾನು. ಕೇವ್ ತೋರಿಸ್ತೀನಿ ಅಂತ. ಆ ಕೇವ್ ನೋಡಿದ್ರೆ ಬೋಲ್ಡ್ ನಡ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಿದ್ದೋ ಇನ್ನು ನಂಗಂತೂ ಗೊತ್ತಿಲ್ಲ. ಹೋಗೋಣ ವಾಪಸ್ಸು. ಅದೇ ಕೇವು ನೋಡಿ, ಕರ್ಕೊಂಡು ಹೋಗ್ತಿರಲ್ಲ ನಾನು. ಮನೆಗೆ ವಾಪಸ್ ಹೋಗೋಣಂದು ಬರ್ತಿಲ್ಲ. ಹುಷಾರು, ಚಾಲ್ತಾ ಇರುತ್ತೆ. ಇದೆ ಈ ಪಾಸು. ಓಕೆ, ಅದಕ್ಕಿಂತ ಏನು ಚೆನ್ನಾಗಿರ. That's it for the day. Day 3 done successfully in Bali. ವಾವ್, ರೈಸ್ ಟೆರಸ್. ರೈಸ್ ತಂಗಿದೆ ಆ ಕಡೆ ರೈಟ್.
ಆಲ್ ಡನ್ ಫಾರ್ ಡೇ. Yeah, all done.